ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಕೆಲವರ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ನಡೆಯುತ್ತದೆ, ಆದರೆ ಇನ್ನು ಕೆಲವರು ಎಷ್ಟೇ ಕಷ್ಟಪಟ್ಟರೂ ಅಡೆತಡೆಗಳು ಮಾತ್ರ ಎದುರಾಗುತ್ತವೆ. ಇದಕ್ಕೆ ಕಾರಣವೇನು? ಹಿಂದೂ ಧಾರ್ಮಿಕ ಸಂಪ್ರದಾಯದ ಪ್ರಕಾರ ನಮ್ಮ ಕರ್ಮದ ಫಲಗಳು ಹಾಗೂ ನಕ್ಷತ್ರಗಳ ಅನುಕೂಲ ಅಥವಾ ಪ್ರತಿಕೂಲ ಸ್ಥಿತಿಯು ಒಂದು ಕಾರಣವಾಗಿರಬಹುದು ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ನವಗ್ರಹ ಪೂಜೆಗೆ ವಿಶೇಷ ಮಹತ್ವ ನೀಡಿದ್ದಾರೆ. ಆದರೆ ಒಂದು ವಿಷಯವನ್ನು ನೆನಪಿಡಿ, ನವಗ್ರಹ ಪೂಜೆ ಎಂದರೆ ಅದ್ಭುತವಾಗಿ ಜೀವನವನ್ನು ಕ್ಷಣಾರ್ಧದಲ್ಲಿ ಬದಲಾಯಿಸುವ ವಿಧಾನವಲ್ಲ. ಇದು ಭಕ್ತಿ, ಪ್ರಾರ್ಥನೆ, ಆತ್ಮಪರಿಶೀಲನೆ ಮತ್ತು ಸತ್ಕರ್ಮಗಳಿಗೆ ಪ್ರೇರೇಪಿಸುವ ಒಂದು ಆಧ್ಯಾತ್ಮಿಕ ಆಚರಣೆ. ಹಾಗಾದರೆ ನವಗ್ರಹಗಳು ಯಾರು? ಪ್ರತಿಯೊಂದು ಗ್ರಹದ ವಿಶೇಷತೆ ಏನು? ಯಾವ ಗ್ರಹಕ್ಕೆ ಯಾವ ಪೂಜೆ ಏನು ಮಾಡಬೇಕು? ನವಗ್ರಹ ಪೂಜೆಯ ವಿಧಾನವೇನು? ಇವೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನವಗ್ರಹ ಎಂದರೇನು? ನವ ಎಂದರೆ 9, ಗ್ರಹ ಎಂದರೆ ಜ್ಯೋತಿಷ್ಯದಲ್ಲಿ ಮಾನವನ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಪರಿಗಣಿಸಲಾದ ದೈವಿಕ ಶಕ್ತಿಗಳು. ಆ 9 ಗ್ರಹಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಧಾರ್ಮಿಕ ನಂಬಿಕೆಯ ಪ್ರಕಾರ ಇವುಗಳು ನಮ್ಮ ಕರ್ಮಫಲವನ್ನು ಪ್ರತಿಬಿಂಬಿಸುತ್ತವೆ. ಪೂಜೆ ಮಾಡುವುದರ ಉದ್ದೇಶ ಗ್ರಹಗಳನ್ನು ಬದಲಿಸುವುದು ಅಲ್ಲ, ದೇವರ ಕೃಪೆ ಕೋರಿ ಉತ್ತಮ ಜೀವನದ ದಾರಿಗೆ ಸಾಗುವ ಸಂಕಲ್ಪ ಮಾಡುವುದು. ಸೂರ್ಯನ ಮಹತ್ವ. ಸೂರ್ಯನು ಜೀವದಾತ ಎಂದು ಕರೆಯಲ್ಪಡುತ್ತಾನೆ. ಆರೋಗ್ಯ, ಆತ್ಮವಿಶ್ವಾಸ, ನಾಯಕತ್ವ, ಕೀರ್ತಿ ಮತ್ತು ಶಕ್ತಿಗೆ ಸೂರ್ಯನ ಅನುಗ್ರಹ ಅತಿ ಮುಖ್ಯವೆಂದು ನಂಬಲಾಗಿದೆ. ಭಾನುವಾರ ಬೆಳಗ್ಗೆ ನೀರಿನ ಅರ್ಘ್ಯ ನೀಡುವುದು, ಸೂರ್ಯ ನಮಸ್ಕಾರ ಮಾಡುವುದು ಮತ್ತು ಭಕ್ತಿಯಿಂದ ಪ್ರಾರ್ಥಿಸುವುದು ಅನೇಕರು ಆಚರಿಸುವ ಸಂಪ್ರದಾಯ. ಚಂದ್ರನ ಮಹತ್ವ. ಚಂದ್ರನು ಮನಸ್ಸಿನ ಸಂಕೇತ. ಮನಸ್ಸಿನ ನೆಮ್ಮದಿ, ಉತ್ತಮ ನಿದ್ರೆ, ಭಾವನಾತ್ಮಕ ಸಮತೋಲನ ಮತ್ತು ಕುಟುಂಬದ ಶಾಂತಿಗಾಗಿ ಚಂದ್ರನ ಆರಾಧನೆ ಮಾಡುವುದು ಅತ್ಯಂತ ಮುಖ್ಯ. ಮಂಗಳನ ಮಹತ್ವ. ಮಂಗಳನು ಧೈರ್ಯ, ಸಾಹಸ ಮತ್ತು ಶಕ್ತಿಯ ಸಂಕೇತ. ಕೆಲವರು ಮಂಗಳ ದೋಷ ಶಾಂತಿಗಾಗಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ ಅಥವಾ ಜಪ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಬುಧನ ಮಹತ್ವ. ಬುಧನು ಬುದ್ಧಿವಂತಿಕೆ, ವಿದ್ಯಾಭ್ಯಾಸ, ವ್ಯಾಪಾರ, ಮಾತಿನ ಚಾತುರ್ಯ ಹಾಗೂ ತಾರ್ಕಿಕ ಚಿಂತನೆ ಬಗ್ಗೆ ಬುಧನ ಅನುಗ್ರಹ ಹೆಚ್ಚು ಎಂದು ಪ್ರಾರ್ಥಿಸಲಾಗುತ್ತದೆ. ಗುರುವಿನ ಮಹತ್ವ. ಗುರು ಜ್ಞಾನ, ಧರ್ಮ, ವಿವಾಹ, ಸಂತಾನ, ಆಧ್ಯಾತ್ಮಿಕತೆ ಮತ್ತು ಮಾರ್ಗದರ್ಶನದ ಸಂಕೇತ. ಗುರುವಾರದ ಪೂಜೆ ಹಾಗೂ ದಾನ ಧರ್ಮಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಶುಕ್ರನ ಮಹತ್ವ. ಶುಕ್ರನು ಐಶ್ವರ್ಯ, ಕಲೆ, ಸೌಂದರ್ಯ, ದಾಂಪತ್ಯ ಜೀವನ ಮತ್ತು ಸೌಕರ್ಯಗಳೊಂದಿಗೆ ಸಂಬಂಧ ಹೊಂದಿದ್ದಾನೆ ಎಂದು ನಂಬಲಾಗಿದೆ. ಶನಿಯ ಮಹತ್ವ. ಬಹುತೇಕ ಜನರು ಶನಿಯನ್ನು ಭಯಪಡುತ್ತಾರೆ, ಆದರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಶನಿ ನ್ಯಾಯದ ಪ್ರತೀಕ. ವ್ಯಕ್ತಿಯ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವ ದೇವರೆಂದು ಪರಿಗಣಿಸಲಾಗುತ್ತದೆ. ಸತ್ಯ, ನಿಷ್ಠೆ, ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇರುವವರಿಗೆ ಶನಿಯ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ರಾಹು ಮತ್ತು ಕೇತು. ರಾಹು ಕೇತುಗಳನ್ನು ಛಾಯಾಗ್ರಹಗಳು ಎಂದು ಕರೆಯಲಾಗುತ್ತದೆ. ಇವುಗಳಿಗೆ ಸಂಬಂಧಿಸಿದ ಪೂಜೆಗಳನ್ನು ಮಾಡುವುದರಿಂದ ಜೀವನದಲ್ಲಿ ಗೊಂದಲಗಳು, ಭಯಗಳು ಹಾಗೂ ಅಡೆತಡೆಗಳು ಕಡಿಮೆಯಾಗಲಿ ಎಂದು ಭಕ್ತರು ಪ್ರಾರ್ಥಿಸುತ್ತಾರೆ. ನವಗ್ರಹ ಪೂಜೆ ಮಾಡುವ ವಿಧಾನ. ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ, ದೀಪ ಹಚ್ಚಿ, ಹೂವು, ಹಣ್ಣು ಮತ್ತು ನೈವೇದ್ಯವನ್ನು ಅರ್ಪಿಸಿ, ನವಗ್ರಹ ಸ್ತೋತ್ರ ಅಥವಾ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಿ, ಕುಟುಂಬದ ಆರೋಗ್ಯ, ಶಾಂತಿ ಮತ್ತು ಒಳಿತಿಗಾಗಿ ಪ್ರಾರ್ಥಿಸಿ, ಸಾಧ್ಯವಾದರೆ ಅನ್ನದಾನ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ನವಗ್ರಹ ಪೂಜೆಯ ಪ್ರಯೋಜನಗಳು. ಮನಸ್ಸಿಗೆ ಶಾಂತಿ ದೊರೆಯಬಹುದು, ಆತ್ಮವಿಶ್ವಾಸ ಹೆಚ್ಚಬಹುದು, ಒಳ್ಳೆಯ ಚಿಂತನೆಗಳು ಬೆಳೆಯಬಹುದು, ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಲು ಸಹಾಯವಾಗಬಹುದು, ದೇವರ ಮೇಲಿನ ನಂಬಿಕೆ ಗಟ್ಟಿಯಾಗಬಹುದು, ಸತ್ಕರ್ಮಗಳನ್ನು ಮಾಡುವ ಪ್ರೇರಣೆ ದೊರೆಯಬಹುದು. ಪೂಜೆ ಮಾಡುವಾಗ ಗಮನಿಸಬೇಕಾದ ವಿಷಯಗಳು. ಭಕ್ತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಕೇವಲ ಆಚರಣೆ ಮಾಡುವುದಕ್ಕಿಂತ ಸತ್ಯ, ನಿಷ್ಠೆ ಜೀವನ, ಹಿರಿಯರಿಗೆ ಗೌರವ, ದಯೆ, ದಾನ ಧರ್ಮ ಮತ್ತು ಒಳ್ಳೆಯ ನಡೆನುಡಿಗಳು ಅತ್ಯಂತ ಮುಖ್ಯ. ಸ್ನೇಹಿತರೆ, ನವಗ್ರಹ ಪೂಜೆ ನಮ್ಮ ಧಾರ್ಮಿಕ ಸಂಪ್ರದಾಯದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಭಕ್ತಿ, ಶ್ರದ್ಧೆ ಮತ್ತು ಸತ್ಕರ್ಮಗಳೊಂದಿಗೆ ದೇವರನ್ನು ಆರಾಧಿಸುವುದು ಜೀವನದಲ್ಲಿ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ನೀಡಬಹುದು ಎಂದು ಅನೇಕರು ನಂಬುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.